ಏನಂದ್ರಪ್ಪ ಅತ್ತನ ಮಾವನವೇ? ಅದೇ ಏನಂದ್ರಲ್ಲ ಮಗ, ಏನಂದರು? ಆ, ಅದೇನೋ ಹಿರಿಯಳಿ ಮೈನು ಮಗನೂ ಕೇಳ್ಬೇಕಂತೆ ಅವರು. ಕೇಳ್ಬಿಟ್ಟು ಯಾವ್ದಕ್ಕೂ ಹೇಳ್ತೀವಿ ಅಂತ ಅಂದರು. ಚೆನ್ನಾಗಿ ಮಾತಾಡ್ಸೋರು ತಾನೇ? ಚೆನ್ನಾಗಿ ಮಾತಾಡ್ಸಿದ್ರು. ಊಟಕ್ಕೆ ಕೊಟ್ರು ಉಂಡು ತಿಂದು ಹಂಗು ಇರಿ 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 ಅಂತ ಏನಪ್ಪ ಆಟ ಹಿಂಸೆ ಮಾಡ್ತಿದ್ರು. ಇಲ್ಲಿ ಸ್ವಲ್ಪ ಸರ್ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ಕುತ್ಕೊಳಕ್ಕದ ಅನ್ಕೊಂಡಂಗೆ ಬಂದ್ಬಿಟ್ಟಕ್ಕಲ್ಲ. ಇದ್ದು ನಾನು ನೋಡ್ಕೊತಿದ್ದಿಲ್ವಾ? ಗಂಗೆ ಚೆನ್ನಾಗಿ ಮಾತಾಡ್ಸೋದ್ಲ? ಹ್ಞೂ ಮಾತಾಡ್ಸೋದ್ಲು. ಮಗ ಚೆನ್ನಾಗಿದ್ನ? ಅದೇನೋ ಅವ್ರ ಅಜ್ಜರ ಊರಲ್ಲಿ ಇದ್ದದಂತಪ್ಪ. ಅವ್ರ ಅಜ್ಜರ ಊರಲ್ಲಿ ಇದ್ದದಂತೆ. ಓ, ಅಲ್ಲಿದ್ದದಂತ? ಸರಿ ಸರಿ. ಸ್ಕೂಲ್ಗೇನೋ ಅಲ್ಲಿಂದ ಸೇರಿಸಿರೋದು, ಅದಕ್ಕೆ ಅಲ್ಲಿದ್ದದಂತೆ. ಸರಿ ಆಯಿತು. ತೋಟದಿಕ್ಕೆ ಓಟ್ಬಿಡ್ತೀನಿ ನಾನು. ಓಟ್ ಬರೋಗು ಒಟ್ಟಿಗೆ ಹಂಗೆ. ಮಾವೇನಂತೂ ನಿಮ್ಮ ಮಾವನು ಏನಿಲ್ಲ ಒಪ್ಕೊತು ಒಟ್ಟಿಗೆ ನಮ್ಮ ಅಡಿಮೈನು ಮಗಳನ್ನ ಕೇಳಬೇಕು ಅಂತ ಅಂದರು. ಇನ್ನು ಅದ್ರ ಮೇಲೆ ನಾವು ಬಲವಂತ ಮಾಡೋಕ್ಕಾಗದಪ್ಪ. ಅದಕ್ಕೆ ಸರಿ ಅಂದ್ಕೊಂಡು ಸುಮ್ಮನೆ ಅದು. ಸರಿ ಬಿಡಪ್ಪ ಆಯಿತು. ಅದೇನು ಮಾತಾಡ್ಕೊಂಡು ತಿಳಿಸ್ಲಿ, ನೋಡೋಕ್ಕಾಯ್ತದೆ ಬಿಡು. ಏನಿಲ್ಲ ಮಾಡ್ಕೋಬೋದು ಕಣ್ ಹೋಗ್ಲೆ. ಗುಣ್ಮನ್ ಮಗ ಅವಳೆ, ಇವಳು ಹೆಂಗೋ ಏನು ಅಂತಿದೆ. ಪರವಾಗಿಲ್ಲ ಕೊಡ್ಕೆ. ಕೆಂಪಂಗೆಯ ಗುಣ್ಮನ್ ಮಗ ಅವಳೆ ಕತೆ ಮಾಡ್ಕೊಳಕ್ಕಾಯ್ತದೆ. ಸಾಕೋರ ಮನೆಗೆ ಹೋಗು. ಅದಕ್ಕೆ ಕಣವ ನಾನು ಆಸೆ ಮಾಡಿದ್ದು. ಸರಿ ಮತ್ತೆ ನಾನು ಓಟ್ ಬರ್ತೀನಿ. ಓಡ್ಪ. ಭಾಳ ಆಸೆಗವನೇ ಬಡಿಯದ. ಇನ್ನೇನು ಮಾಡಿಯಪ್ಪ, ಆಸೆಗವನೆ ಅಂದ್ರೆ ಇಷ್ಟೊಸ್ ಮದ್ವೆ ಆಗ್ದಂಗೆ ಅವನೇ. ಈಗಲೂ ಆಸೆ ಇಲ್ದಾನೆ ಇದ್ದದ. ಹೆಂಗೋ ಆಲಿ ಸುಮ್ಕಿರತೆಗೆ. ಅವನ ಜೀವನ ಒಂದು ಚಂದಾದ್ರೆ ನಮಗೂ ಒಂಥರ ನೆಮ್ಮದಿ ಸಿಗ್ತದೆ. ನೋಡತ್ತಾಳಪ್ಪ ಹಣೆ ಬರ ಯಾರು ಕಂಡಿದಾರು. ಹಲೋ ಹಲೋ, ಯಾರಪ್ಪ? ನೋಡಿ, ನಾನು ಯಾರು ಅನ್ನೋದು ನಿಮಗೆ ಮುಖ್ಯ ಅಲ್ಲ. ಈಗ ನೀವು ನಿಮ್ಮ ಮಗನಿಗೆ ಹುಡುಗಿ ನೋಡಿದ್ದೀರಲ್ಲ, ಆ ಹುಡುಗಿ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಕೇಳ್ಕೊಬಿಡಿ. ನಿಮ್ಮ ಜೀವನ, ನಿಮ್ಮ ಮಗನ ಜೀವನ ಚೆನ್ನಾಗಿರಬೇಕು ಅಂದರೆ ಈ ಮದುವೆ ನಡೆಯೋಕ್ಕೆ ಕೂಡದು. ನಡೆದ್ರು ಮಾತ್ರವ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಂಡಂಗೆ. ತಿಳ್ಕೊಬಿಡಿ. ಯಾವನ್ಲ ನೀನು ಹೋಳಿ ಮಗನೇ? ಏನು ತಗೊಳ್ತಾ ಇದೀಯ ನೀನು? ಯಜಮಾನ್ರೇ ನೋಡಿ, ನಾನೇ ನಿಮ್ಮ ಕೂಡ ಜಗಳಾಡಕ್ಕೆ ಫೋನ್ ಮಾಡಿಲ್ಲ. ನಾನು ಇರೋದನ್ನ ಹೇಳ್ತಾ ಇರೋದು, ಸರಿಯಾ? ಇರೈಸೇ ಹೇಳ್ತಾ ಇರೋದು ನಾನು. ಇದು ಅವ್ ಗಂಗೆ ಅವಳಲ್ಲ, ಅವಳು ನೀನು ಸಾಮಾನ್ಯದವಳು ಅಂದ್ಕೊಂಡಿದ್ದೀರಾ? ಅವಳಿಗೂ ಅವ್ರ ಬಾವನಿಗೂ ಭಾಳ ದಿವಸದಿಂದ ಗಂಡಸತ್ತಾಗಿಂದನೇ ಸಂಬಂಧ ಅದೇ. ಅದಲ್ದೇ ಆ ಹೆಣ್ಣು ಸರಿಲ್ಲ. ಅದು ಅವ್ರ ಅತ್ತೆಗೆಲ್ಲ ಹೊಡ್ದು ತಲೆಗೆಲ್ಲವ ಅವ್ರ ಅತ್ತೆಗೆ ಬುಂಡೆ ಹೊಡೆದಾಕ್ಬಿಟ್ಟು ಈಗ ಸ್ವಲ್ಪ ದಿವಸದಲ್ಲಿ ತಲೆ ಬುಂಡೆಗೆಲ್ಲ ಅಲ್ಲಿಗೆಲ್ಲ ಹಾಕ್ಸ್ಕೊಬಂದದೆ ಅಮ್ಮ ಪಾಪ. ಅದೆಲ್ಲ ಆಗಿ ಅದಕ್ಕೆ ಮನೆ ಬಿಟ್ಟು ಓಡಿಸಿರೋದು, ಗೊತ್ತಾ? ಈ ವಿಷಯ ಅವರು ಮುಚ್ಚಿಟ್ಟವ್ರೆ ನಿಮ್ಮಿಂದ. ಸರಿಲ್ಲ ಹುಡುಗಿ. ನನ್ನ ಮಾತ ಕೇಳಿ ನೀವು. ಯಾವುದೇ ಕಾರಣಕ್ಕೂ ನಿಮ್ಮ ಮಗನಿಗೆ ಈ ಮದುವೆ ಮಾತ್ರ ಮಾಡ್ಕೋಬೇಡಿ. ಇಲ್ಲಾಂದ್ರೆ ನಿಮ್ಮ ಮಗನ ನೆಮ್ಮದಿ ನೀವೇ ಹಾಳು ಮಾಡ್ದಂಗೆ. ನೀನು ಯಾರು ನೀನು? ಇಷ್ಟೆಲ್ಲ ಹೇಳ್ತಿದ್ದಾರು ಯಾರು ಅಂತ ಹೇಳೋಕ್ಕಾಯ್ತಿಲ್ವಾ? ಯಾರು ನೀನು? ನಾನು ಯಾರಾದ್ರು ನಿಮ್ಗೇನು ವಿಷಯ ತಿಳಿಬೇಕು ತಾನೆ? ವಿಷಯ ತಿಳಿತದೆ ತಿಳ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ನಾನು ಯಾರಾದರೂ ಏನಂತೆ, ನಾನು ಯಾರು ಏನು ಅನ್ನೋದು ಮುಖ್ಯ ಅಲ್ಲ ಇಲ್ಲಿ. ಆ ವಿಷಯ ನಿಮಗೆ ಮುಖ್ಯ. ಹೊರಗ್ಲ ಫೋನ ನೀನು ನಿನ್ನ ಮಕನ ಬಡಿಯ. ಹೇಳಿದ್ರೆ ನ್ಯಾಯವಾಗಿ ಹೇಳು ಯಾವ ನೀನು ಅಂತವ. ನೀನು ಒಂದು ಕಂಬ ಸೇರಿಸಿ ಹೇಳ್ಬಿಡು ನಂಬ್ಕೊಬಿಡ್ಬೇಕಾ? ಅವ್ರೇನು ಅಂತೆ ಬುದ್ಧಿ ಕಲ್ತಿಲ್ಲ ಅವಳು, ನನ್ನ ತಂಗಿ ಮಗಳು. ಅದಾದ್ರೆ ಹೆಂಗೆ ಹೋಯ್ತೀನಿ ಗೊತ್ತಿಲ್ಲ ನಿನಗೆ. ಈ ನಂಬರ್ ಕೊಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನೋಡಿ 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 ಹೆಂಗೆ ಆಡ್ತಾ ಇದ್ದೀರಿ ಅಂತ. ಇರೋದು ಹೇಳಿದ್ರೆ ಹಿಂಗೆ. ನಿಮ್ಮ ಮಗನ ಜೀವನ ನೀವೇ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದೀರಿ. ಮಾಡಿ ನಮಗೇನು ಮಾಡಿ. ನಿಮ್ಮ ಮಗನ ಜೀವನ ನಿಮ್ಮ ಕೈಯಾರ ನೀವೇ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದೀರಿ ಕಂತೆ. ಗೊತ್ತಾಯ್ಕಿಲ್ವಾ? ಮಕ ಸೇರಿಸೋದ್ಬಿಡ್ತೀನಿ ಬಡ್ಡಿ ಮಗನ ನಿನಗೆ. ಜಾಸ್ತಿ ಮಾತು ಕಿತ್ತಾಡಿದ್ರೆ ನೀನು. ಏನಿಲ್ಲ ನೀನು ಏನು ಮಾತಾಡೋದು ನೀನು? ಪರವಾಗಿಲ್ಲ, ನೀನು ಸುಮಾರಾಗೆ ಇದೆಯಾ ನೀನು? ಬೋಳಿ ಮಗನೇ ಎಲ್ಲ ನೀನು. ಅಲ್ಲ, ಏನು ಸಾಕ್ಷಿ ಏನಿದ್ದಲ್ಲ ನೀನು ಹೇಳ್ತಿರೋದು ಸಾಕ್ಷಿ ಏನಿದ್ದದು? ಅದೇನು ಸಾಕ್ಷಿ ಮುಗಿದಿ ತಗೋಬಾ, ಆಮೇಲೆ ಮಾತಾಡೋಕ್ಕಾಯ್ತದೆ. ನೋಡಿ ಯಜಮಾನ್ರೆ, ಯಾರನ್ನಾರೇ ಹೋಗಿ ಕೇಳಿ ಅವ್ರ ಊರಲ್ಲಿ. ಅವ್ರ ಹೊತ್ತೆಗೆ ತಲೆ ಬುಂಡೆ ಹೊಡೆದಾಳ ಇಲ್ವೋ ಅನ್ನೋದು ಗೊತ್ತಾಯ್ತದೆ ನಿಮಗೆ, ಸರಿಯಾ? ನಮಗೇನು ಸುಳ್ಳು ಹೇಳೋಕ್ಕೆ ಹುಚ್ಚಲ್ಲ. ಇದ್ರ ಮೇಲೂ ನಿಮ್ಮಿಷ್ಟು ಬಿಟ್ಟಿದ್ದು, ನಾವೇನು ಮಾಡೋಕ್ಕಾಗಿಲ್ಲ. ಏನೋ ಓಲಿ ಪಾಪ ಒಳ್ಳೆ ಜನ ಹೋಗಿ ಹಳ್ಳಕ್ಕೆ ಬೀಳ್ತಾರಲ್ಲ ಅಂದ್ಬಿಟ್ಟು ಒಂದು ಒಳ್ಳೆ ದಾರಿ ತೋರಕ್ಕೆ ನೋಡ್ತೇವೆ. ಇಲ್ಲ ನಾವು ಹುಡಿಕೊಂಡು ಹೋಗಿ ಹಳ್ಳಕ್ಕೆ ಬೀಳ್ತೀವಿ ಅಂದರೆ ಅದು ನಿಮ್ಮಿಷ್ಟು ಬಿಟ್ಟಿದ್ದು ಯಜಮಾನ್ರೆ. ನಾವೇನು ಮಾಡೋಕ್ಕಾಗಿಲ್ಲ. ಮತ್ತು ತಿಳ್ಕೊಬಿಡಿ, ಸತ್ಯವಾದ ಮಾತು. ಅವ್ರ ಭಾವನಿಗೂ ಅವಳಿಗೂ ಸಂಬಂಧ ಅದೇ. ಆಮೇಲೆ ಅವಳು ನಡವಳಿಕೆ ಸರಿಯಿಲ್ಲ. ಆಮೇಲೆ ಅವಳು ರಬಜಿ ಜಾಸ್ತಿ ರಬಜಿ. ಬೇಕಾದ್ರೆ ಯಾರು ಕೇಳಿ ಹೋಗಿ ನೋಡಿ, ಬೇಕಾರೆ ನೀವು ಕೇಳಿ ಯಾರನ್ನಾರು ಹೇಳ್ತಾರೆ. ಅವ್ರ ಅತ್ತೆನೇ ಹೋಗಿ ವಿಚಾರಿಸಿ ಬೇಕಾರೆ ಹೆಂಗೆ ಹೊಡೆದ್ಬಿಟ್ಟು ಹೋದ್ಲು ಏನು ಎಂತು ಅಂದ್ಬಿಟ್ಟು ಅವಳೇ ಹೇಳ್ತಾಳೆ. ಮಡ್ಗು ನೀನು ಜಾಸ್ತಿ ಮಾತಾಡಬೇಡ ನೀನು. ಸುಮ್ಮನೆ ಹಿಂಗೆ ಸಿಟ್ಟು ಬರ್ಸ್ಬೇಡ ನನಗೆ. ಮಡ್ಗು ನನ್ನ ತಂಗಿ ಮಕ್ಕಳು ಹೆಂಗೆ ಏನು ಅಂತ ನಂಗೆ ಗೊತ್ತುಕಂತೆ. ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ನಿನಗೆ. ಹೆಸ್ರು ಹೇಳೋಕ್ಕೆ ತಾಕತ್ತಿಲ್ಲ ನಿನಗೆ. ಬೊಗಳ್ತವನೆ ಯಾರು ಅಂತ ಹೇಳು. ದಕ್ಷತಾಗಿರೋ ಗಂಡಸತ್ರ ನೀನು ಹೇಳ್ಬೇಕು. ಹೇಳು ನೋಡೋದ ಯಾರು ಅಂತ ನೀನು. ಸರಿ ಬುಡಿ ಆಯಿತು, ನಮ್ದರಿ ರೀ ಬುಡಿ. ಯಾವನ ಕಿತ್ತೋದು ಬೋಳಿ ಮಗ ಹೆಂಗೆ ಮಾಡ್ದ ನನ್ನ ನಂಬರ್ ತಗೊಂಡು. ಅಲ್ಲ ಕಣ್ರಿ, ಇದೇನು ಹಿಂಗೆ ಹೇಳ್ತಾವನಲ್ಲ ಒಂದು ಬಾಯಿ ಮುನ್ನಕ. ಗಂಗೆ ಸರಿಲ್ಲ ಅಂತವ. ಆಮೇಲೆ ಹೋಗೋಗಿ ನನ್ನ ಮಗ ಹೋಗಿ ಹಳ್ಳಕ್ಕೆ ಬಿದ್ಬಿಟ್ಟು ಅನ್ಕಂಡ್ರಿ. ಸುಮ್ ಕೂತ್ಕೋ. ನನ್ನ ತಂಗಿ ಮಕ್ಳ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಕೆಂಪಿ ಆಗಲಿ ಇವಳೇ ಆಗಲಿ ನನ್ನ ತಂಗಿ ಮಕ್ಕಳು. ನನ್ನ ತಂಗಿ ಹೆಂಗೋ ಹಂಗೆ ಅವೇ. ಅಯ್ಯೋ ರೀ, ಕೆಂಪಿ ಬಗ್ಗೆ ಮಾತಾಡಂಗಿಲ್ಲ.
ಇವಳು ಎಲ್ಲೆಲ್ಲ ಇದ್ದವಳು, ಎಲ್ಲಿದ್ಲು ಏನು ಅಂತಾನೆ ಗೊತ್ತಿತ್ತಿಲ್ಲ. ಈಗ ಈಗ ದಿವಸದಿಂದ ಹಿಂಗೆ ಗೊತ್ತಾಗಿರೋದು. ಏನು ಎಂತೋ ಏನು ಈ ಏನು ಇಲ್ದನೆ ಸುಮ್ಮನೆ ಹಂಗೆ ಅಂದ್ಬಿಟ್ಟಾರೆ. ಅವ್ರ ಅತ್ತೆಗೇನೋ ಹೊಡೆದು ತಲೆಗುಂಡೆ ಹೊಡೆದಾಕಿದ್ದಾಳಂತೆ. ಇವೆಲ್ಲ ಸುಳ್ಳದವ. ಲೇ ಹೇಳಿ ನೀನು ಅವರು ಮಗಿನಲ್ಲಿ ಕರ್ಕೊಂಡು ಹೋಗೋರಿ ಅಂತವ ಹಂಗನ್ನೋದಾಗಿದ್ರೆ ಯಾಕಂಗಂತಿದ್ರು ಹೇಳು. ಕರ್ಕೊಂಡೆ ಹೋಗಿದ್ದಾರೋ ಇಲ್ಲ ಏನು ಹೆಂಗಾಗಿದ್ದದೋ ಯಾರೋ ಗೊತ್ತು. ಇನ್ನು ತಿಳಿದಾನೆ ಎಲ್ಲ ನೀನೇ ಭವಿಷ್ಯ ನುಡಿತೀಯಲ್ಲ ನೀನು. ನನಗೆ ಯಾಕೋ ಭಾಳ ಅನುಮಾನ ಕಂಡ್ರಿ. ಇವನ್ ಮಾತು ಕೇಳಿದ್ಮೇಲಂತೂ ಸುಮ್ಮನೆ ಯಾಕೆ ಬೇಕು ಅಂತ. ಹಂಗಂದ್ರೆ ನೀನು ನನ್ನ ತಂಗಿ ಮಗಳ ಮೇಲೆ ಅನುಮಾನ ಪಡ್ತಿದ್ಯಾ? ಅನುಮಾನ ಅಂತ ಅಲ್ಲ ಕಣ್ರಿ, ಕೆಟ್ಟ ಕೆಲಸ ಮಾಡಿಲ್ದಾನೆ ಇರ್ಬೋದು. ಅವ್ರ ಅತ್ತೆಗೆ ಹೊಡೆದಿದ್ದಾಳಂತಲ್ಲ, ನಾಳೆ ದಿವ್ಸಕ್ಕೆ ನಾನು ತಲೆ ಬಂಡೆ ಒಡ್ಸ್ಕೊಳ್ಳೋಣ. ನಾನು ಬಡ್ಸ್ಕೊಂಡು ಇಷ್ಟು ವರ್ಷ ಕಂಟವ ಮಾನ ಮರೋದಿಂದ ಬದುಕಿವಿ. ಈಗ ಮಾನ ಮರೋದಿ ಕಳ್ಕೊಂಡು ಬೀದಿಲ್ ನಿಂತ್ಕೊಂಡ್ಯಾ? ಬಿಡು, ಯಾವನ ಗೊತ್ತು ಕೆಟ್ಬಿಡಿದ ಆಗ್ನರ್ಥಕ್ಕೆ ಏನೇನೋ ಹೇಳ್ತಾರೆ. ಒಂದು ಕೆಲಸ ಮಾಡೋದ ನಡಿ, ಹೋಗ್ಬಿಟ್ಟು ಅವ್ರ ಊರಿಗೆ ಹೋಗ್ಬಿಟ್ಟು ಅವ್ರ ಅತ್ತೆನೇ ಕೇಳ್ಕೊಬರದ. ಅದೇನದದು ಅವ್ರು ಏನಂದ್ರೆ ತಿಳ್ಕೊಳ್ಳೋದ. ಸರಿ ನಡಿಯರಿ, ಅದು ಒಳ್ಳೆ ಕೆಲಸವೇ. ಅವ್ರ ಮನೆಗೆ ಹೋಗದ ನೋಡೋದು ಏನಂದರು ಅಂತವ ತಿಳ್ಕೊಂಡು ಬರೋಕ್ಕಾಯ್ತದೆ. ನೇರವಾಗಿ ಮಾತಾಡ್ಬಿಟ್ಟು ಸರಿ ತಾನೆ. ನಾಳೆ ದಿವ್ಸಕ್ಕೆ ಅವರು ಒಪ್ಬೇಕಲ್ವಾ ಇವಳು ಮದುವೆ ಆಗೋಕ್ಕೆ. ನಡೀರಿ ಹೋಗೋಕ್ಕಾಯ್ತದೆ, ಅದಕ್ಕೇನಂತೆ. ಒಟ್ಟಿಗೆ ನನ್ನ ತಂಗಿ ಮಕ್ಳ ಮೇಲೆ ನಂಗೆ ನಂಬಿಕೆ ಇದೆ. ಆಮೇಲೆ ನನ್ನ ತಂಗಿ ಏನು ಅನ್ಕೊಂಡಳು ನೋಡು, ನಮ್ಮ ಅಣ್ಣನಿಗೆ ನನ್ನ ಮಕ್ಳ ಮೇಲೆ ನಂಬಿಕೆ ಐತಿಲ್ವಾ, ಅವ್ರು ಇವ್ರನ್ನ ವಿಚಾರ್ಸಕ್ಕೆ ಹೋಗೋಣಲ್ಲ ಅಂತ ಅಂದ್ಗಿಂತಳು ಅಂತ. ಹಂಗಂತಾರೆ ಹಿಂಗಂತಾರೆ ಅಂದರೆ ಅಲ್ಲಕಂದ್ರಿ, ನೀವು ಚೆನ್ನಾಗಂತ ಇದ್ದೀರಿ ಬಿಡಿ. ಹಂಗಂತಾರೆ ಹಿಂಗಂತಾರೆ ಅಂದರೆ ಹೆಂಗೆ ಹೆಂಗೆ ಹೇಳಿ? ನಾಳೆ ದಿವಸಕ್ಕೆ ನಾವು ಈಗ ಚೆನ್ನಾಗಿ ವಿಚಾರಿಸ್ಕೊಳ್ಳಿಲ್ಲ ಅಂದರೆ ಭವಿಷ್ಯ ಇದು ಒಂದು ದಿವ್ಸ ಆಟ ಅಲ್ಲ. ಏನೋ ಒಂದು ದಿವ್ಸ ಆಟಕ್ಕನೋ ಹೋಲಿ ಬಿಡು ಅಂತ ಬಿಟ್ಟಾಕಂಗಿದ್ದದ. ಜೀವನ ಪರ್ಯಂತ ಜೊತೆಲಿ ಬದುಕಬೇಕಾಗ ನನ್ನ ಮಗ ಯಾವ ಹುತ್ತದಲ್ಲಿ ಯಾವ ಆವದೆ ಅಂತ ಹೆಂಗೆ ಕಂಡಿಡಿಯೋಕ್ಕಾದದು? ನೋಡ್ದಾನೆ ಮಾಡ್ದಾನೆ ಹೆಂಗೆ ಗೊತ್ತದದು? ಯಾರನ್ನೇ ಹೇಳಿ ತಿಳುವಳಿಕೆ ತಗೊಂಡೆ ಮಾಡ್ಕೋಬೇಕು. ಇದು ಮದುವೆ, ಇದು ಏನೋ ಒಂದು ದಿವಸ ಹಬ್ಬ ಎಲ್ಲ ಕರೆದ್ಬಿಟ್ಟು ನೆಕ್ಕಿಟ್ಬಿಟ್ಟು ಕಳ್ಸೋದು ಅನ್ನಕ್ಕೆ ಅರ್ಥ ಮಾಡ್ಕೊಳ್ಳಿ. ಹೋಗ್ಬಿಟ್ಟು ಬರೋಕ್ಕಾಯ್ತದೆ ನಡೀರಿ ಅವ್ರ ಮನೆಗೆ. ಏನಂತ ಈಗ? ಸರಿ ನಡಿಯಪ್ಪ, ನಿನ್ನ ಒಂದ್ಸಲ ಒಂದು ಮನ ಅನ್ನೋದು ಕುಂತ್ಬಿಟ್ಟದೆ, ಅದು ಒಂದು ಪರಿಹಾರ ಆಗೋಗ್ಲಿ. ಹೋಗ್ಬಿಟ್ಟು ಅದೇನೋ ಅವ್ರನ್ನ ಕೇಳೋದು, ಹೊಡೆದಿದ್ದು ನಿಜವಾ ಏನು ಎಂತು ಅಂತವೆ. ನಡಿ ನೋಡೋದ. ಆಮೇಲೆ ಅದೇನೋ ರಕ್ಕನ್ ಗಂಡುನ ಸುತ್ತಲೇ ಒಂದು ಕತೆ. ಇದೆಲ್ಲ ನಂಬ ಮಾತಾ ಇವು ಬುಡಿಯಕ್ಲು ಯಾರು ಆಗ್ನರ್ಕ ಹೇಳ್ತಾವ್ರೆ, ಅವೆಲ್ಲ ಕೇಳಕ್ಕದ ನಾವು. ನೀನು ಚೆನ್ನಾಗಿ ಹೇಳ್ತಾ ಇದ್ದೀವಿ ಬಿಡು, ನೀನು ಅಂತೆ ಬುದ್ಧಿ ಕಲ್ತಿದ್ದದ ಮೆಣ್ಣು ಒಳಗೆ ಸೇರ್ಕೊಂಡ್ರೆ ಈಚೆಗೆ ಬರೋಕ್ಕಿಲ್ಲ. ಅವೆಲ್ಲ ಸುಳ್ಳು ಬಿಡು. ಏನಪ್ಪ ಅಂದ್ರೆ ರಬಾಜಿ ಅಂತ ಕೇಳಿದ್ನಾರೆ ವಿಚಾರಿಸ್ಕೋಬೇಕು ಅಷ್ಟೇ. ಸುಮ್ಮನೆ ಯಾಕೆ ನಿನ್ನ ಮುನ್ಸು ಸಮಾಧಾನಕ್ಕೆ. ನನಗೇನು ನನ್ನ ತಂಗಿ ಮಕ್ಳ ಮೇಲೆ ನಂಬಿಕೆ ಅದೇ. ನಿನಗೆ ನಂಬಿಕೆ ಅದೇ ಕಣಪ್ಪ, ನನಗೆ ಭಯ ಆಯ್ತದೆ ನಾಳೆ ದಿವಸಕ್ಕೆ ಏನೋ ಎಂತು ಅಂದ್ಬಿಟ್ಟು. ಅದೇ ಮನೆ ಬರ ಅಂದರು. ಈಗ ಮದುವೆ ಮಾಡ್ಬಿಟ್ಟು ಒಡ್ಸ್ಕೊಳಕ್ಕೆ ನಿಂತ್ಕೊಂಡು ಅವಳ ಕೈಲಿ ವಿಚಾರಿಸೋದ್ರಲ್ಲಿ ಏನು ತಪ್ಪಿಲ್ಲ. ನಡೀರಿ ವಿಚಾರಿಸ್ಕೊಬರಕ್ಕಾಯ್ತದೆ. ಹೋಗಿ ಮಗಿನ ನೋಡಕ್ಕೆ ಬಂದಿವಿ ಅನ್ನೋ ಥರದಲ್ಲಿ ಹೋಗ್ಕಾಯ್ತದೆ. ಹಂಗೆ ಮಾಡೋದ ಬಿಡು. ಯಾವ ಬಡ್ಡಿ ಅದ ಸರಿಯಾಗಿ ಉಳಬಿಟ್ನಲ್ಲಿ ತಲೆಗೆ ದರದ್ರು ಬಡ್ಡಿ ಅದ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ. ಅವ್ನು ಯಾವನ ಕಣೆ ಫೋನ್ ಮಾಡಿಬಿಟ್ಟು ನಮ್ಗೆ ಹಂಗೆ ಬುದ್ಧಿ ಸರಿಯಿಲ್ಲ, ಅವ್ರ ಅತ್ತೆಗೆ ಹೊಡೆದವಳೆ ಆಮೇಲಿಂದ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟ. ನನಗೇನೋ ನನ್ನ ತಂಗಿ ಮಕ್ಳ ಮೇಲೆ ನಂಬಿಕೆ ಅದೇ, ನಮ್ಮ ಹೊಟ್ಟೆಯೊಳಗೆ ನಂಬೇಕಲ್ಲ. ಅದಕ್ಕೆ ಓಟ್ ಕೊತ್ತೀವಿ ನೋಡೋದ ಅವ್ರ ಬೈಲಿ ಏನು ಬಂದದ ಅಂತ ತಿಳ್ಕೊಳ್ಳೋದ. ಅವಳು ಹೇಳಂಗೆ ಇದೇನು ಒಂದು ದಿವ್ಸ ಆಟ ಅಲ್ವಲ್ಲ. ಮದುವೆ ಅಂದರೆ ಜೀವನ ಪರ್ಯಂತ ಜೊತೆಲಿ ಇರಬೇಕು, ಬಾಳಿ ಬದುಕಬೇಕಾಗಿರೋದು. ಇವೆಲ್ಲನೂ ತಮಾಷೆ ತಗೊಳಕ್ಕಾಯ್ಕಿಲ್ಲ. ಸರಿ ಕಣಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಬೆಂಗ ಅನ್ನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.